ಶ್ರೀಕೃಷ್ಣ ನನಗೆ ಸಾಕಾಗಿದೆ ಅಂತ ಹೇಳಿದ್ರೆ ನನಗೆ ನೋವು ನಲಿವು ಅನ್ನೋದರ ಮಧ್ಯೆ ನಾನು ಹೋರಾಡ್ತಾ ಇದ್ದೇನೆ. ನನಗೆ ದಯವಿಟ್ಟು ಒಂದು ಒಳ್ಳೆಯ ಶ್ರೇಯಸ್ಕರವಾದಂತಹ ಒಂದು ಮಾರ್ಗವನ್ನು ತೋರಿಸು ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣರ ಹತ್ರ ಒಂದು ಮೊರೆ ಇಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ತಂದೆ, ನನಗೆ ಏನೂ ಗೊತ್ತಿಲ್ಲ, ನೀನೇ ಇದರ ಮಾರ್ಗ ಸೂಚಕ, ನೀನೇ ಇದಕ್ಕೆ ಒಳ್ಳೆಯ ಉಪಾಯ ಅಥವಾ ನೀನೇ ಒಂದು ಕೊಡುವಂತಹ ಮಾರ್ಗ ಸುಂದರ ಮಾರ್ಗ ಆಗಿರ್ತದೆ, ಇದರಲ್ಲಿ ನನಗೆ ಶ್ರೇಯಸ್ಸಾಗುವಂತಹ ಒಳ್ಳೆಯ ಮಾರ್ಗವನ್ನು ತೋರಿಸು ಅಂತ ಹೇಳಿ ಶ್ರೀಕೃಷ್ಣರ ಹತ್ರ ಅಂಗಲಾಚುವುದು ಅರ್ಜುನರು ಅಂತ ಹೇಳಿದ್ರೆ ಭಗವದ್ಗೀತೆಯ ಶ್ಲೋಕ 2ರಲ್ಲಿ ನಾನಿದ್ದೇನೆ. ಈ ಹಿಂದೆ ವಿಡಿಯೋಗಳನ್ನು ತುಂಬಾ ಮಾಡಿದ್ದೇನೆ. ಮಾಡದವರು ಅಥವಾ ವಿಡಿಯೋಗಳನ್ನು ನೋಡದವರು ದಯವಿಟ್ಟು ನೋಡಿ, ಅಷ್ಟೇ ಅಲ್ಲದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಗಳನ್ನು ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶ್ಲೋಕವನ್ನು ಮುಂದುವರಿಸ್ತೇನೆ. ನಿಮ್ಗೆ ಗೊತ್ತಿದ್ದಾಗೆ ನೋಡಿದವರು ಅಥವಾ ಇನ್ನು ಮುಂದೆ ನೋಡ್ತಾ ಇರೋರು ಈಗ ಒಂದು ಶ್ಲೋಕ ನಾವು ಒಂದು ಕರ್ಮಯೋಗದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಶ್ರೀಕೃಷ್ಣರು ಯುದ್ಧ ಮಾಡು ಅಂತ ಹೇಳಿ ಅರ್ಜುನರಿಗೆ ಬೆಂಬಲವಾಗಿ ನಿಂತ್ರೆ ಕೂಡ ಅರ್ಜುನರು ಯಾವ ರೀತಿಯಾಗಿ ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಒಂದು ಸೋಲ್ ಅನ್ನೋದಂತ ಹೇಳಿದ್ರೆ ನಮ್ಮ ಆತ್ಮ ಅನ್ನೋದು ನಮ್ದು ಎಷ್ಟೇ ಒಂದು ರಿಲೇಟಿವ್ಸ್ ಅವರು ನಮ್ಮ ಎಂತಹ ಕಟುಕರಾಗಿದ್ರೆ ಕೂಡ ಒಂದು ಬಾರಿ ಮನುಷ್ಯತ್ವ ಅಂದವರಿಗೆ ಮಾತ್ರ ಬರುವುದು ಸಾಧ್ಯ ಅಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ನನ್ನ ಸಂಬಂಧಿಕರು, ನನ್ನ ತಂದೆ ತಾಯಿ ಅಥವಾ ನನ್ನ ಒಡ ಹುಟ್ಟಿದವರು, ನನ್ನ ಚಿಕ್ಕಪ್ಪ ಚಿಕ್ಕಮ್ಮ, ಅತ್ತೆ ಮಾವ, ಮಕ್ಕಳು ಅನ್ನೋ ಭಾವ ಒಂದು ಅರ್ಜುನರಿಗೆ ಕಾಡ್ತಾ ಇದೆ ಅಂತ ಹೇಳಿದ್ರೆ ಯಾರಿಗೆ ಕೂಡ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಕೌರವರು ಪ್ರತಿ ಬಾರಿ ಕೂಡ ಪಾಂಡವರ ಮೇಲೆ ಯಾವತ್ತೂ ಕೂಡ ಕೆಟ್ಟ ಅಪವಾದನೆಗಳನ್ನೇ ಹಾಕ್ತಿದ್ರು, ಯಾವತ್ತೂ ಕೂಡ ನೀವು ಒಳ್ಳೆಯವರು ಅಂತ ಹೇಳಿ ಅವರ ಭಾವನೆಗಳು ಬಂದೇ ಇಲ್ಲ. ದುರ್ಯೋಧನನು ತುಂಬಾ ಒಂದು ಏನ್ ಹೇಳ್ತಾರೆ ಒಂದು ಪಾಂಡವರಂದ್ರೆ ಉರಿದು ಬೀಳ್ತಿದ್ದ, ಅವ್ರು ಎಷ್ಟೇ ಒಳ್ಳೆಯವರಾಗಿದ್ರು ಕೂಡ ಅದರ ವಿರುದ್ಧನೇ ಹೇಳ್ತಿದ್ದ. ಆದ್ರೆ ಕೂಡ ಅರ್ಜುನರಿಗೆ ಅದೆಲ್ಲ ಗೊತ್ತಿದ್ರೆ ಕೂಡ ಮತ್ತೆ ಯುದ್ಧಕ್ಕಾಗಿ ಒಂದು ಜೊತೆ ನಿಂತಿರುವಂತಹ ಶ್ರೀಕೃಷ್ಣರಿದ್ದೇ ಕೂಡ ಅವರು ಆಲೋಚನೆ ಇದೆ ಒಂದು ಫ್ಯಾಮಿಲಿ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಅನ್ನುವಾಗ ಅರ್ಜುನರ ಎಂತಹ ಒಳ್ಳೆಯ ಮನಸ್ಸನ್ನು ಇಲ್ಲಿ ನಾವು ತಿಳ್ಕೊಳ್ಬಹುದು. ಶ್ರೀಕೃಷ್ಣರ ಹತ್ರ ಅಂಗಲಾಸ್ತಾರೆ, ಶ್ರೀಕೃಷ್ಣ ನನಗೆ ಈ ಒಂದು ಯುದ್ಧವನ್ನು ಬಿಟ್ಟು ಬೇರೆ ಮಾರ್ಗವನ್ನು ಹೇಳು, ಖಂಡಿತವಾಗಿ ನಾನು ಅದನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಶ್ರೇಯಸ್ಕರವಾದಂತಹ ಒಂದು ಮಾರ್ಗವನ್ನು ತೋರಿಸು ಶ್ರೀಕೃಷ್ಣ, ನನಗೆ ದಯವಿಟ್ಟು ಈ ಯುದ್ಧ ಮಾಡ್ಲಿಕ್ಕೆ ನನಗೆ ಅವಕಾಶ ಕೊಡಬೇಡ ಅಂತ ಹೇಳಿ ಕಂಗಲಾಸ್ತಾರೆ. ಯಾವ ರೀತಿಯಾಗಿ ಒಂದು ಕೊಂಗಲಾಡ್ತಾರೆ ಅಂತ ಹೇಳಿದ್ರೆ ಅಂದ್ರೆ ಶ್ರೀಕೃಷ್ಣ ನನಗೆ ಬೇಡ, ಈ ಯುದ್ಧವನ್ನೇ ಬೇಡ, ಯಾಕಂತ ಹೇಳಿದ್ರೆ ಎಷ್ಟೋ ಸಾವು ಮರಣಗಳಾಗ್ತದೆ, ಇದು ನಿನಗೆ ಗೊತ್ತಿದ್ರೆ ಕೂಡ ನನಗೆ ಈ ಮಾರ್ಗದಲ್ಲೇ ಹೋಗು ಅಂತ ಹೇಳ್ತಿದೆಯಲ್ಲ ಶ್ರೀಕೃಷ್ಣ, ಇದು ತಪ್ಪು, ಅಥವಾ ನನಗೆ ಒಳ್ಳೆ ಮಾರ್ಗ ತೋರಿಸು, ಇದು ಬೇಡ ಅಂತ ಹೇಳಿ ಅರ್ಜುನರ ಹೇಳ್ತಾರೆ. ನಮ್ಮ ಜೀವನದಲ್ಲಿಯೂ ಹಂಗೆ ಆಗ್ತದೆ ಅಂತ ಹೇಳಿದ್ರೆ ಈಗ ನೋಡಿ, ನಮಗೆ ಆ ದಾರಿ ನಮಗೆ ಹೋಗ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಆ ದಾರಿಯಲ್ಲೇ ಹೋದ್ರೆ ಮಾತ್ರ ನಮಗೆ ಒಳ್ಳೆಯ ಮುಕ್ತಿ ಸಿಗ್ತದೆ ಅಂತ ಹೇಳಿದ್ರೆ ಆ ದಾರಿಯಲ್ಲೇ ಹೋಗ್ಬೇಕಾಗ್ತದೆ. ಅರ್ಜುನರು ಅಷ್ಟೇ, ಆ ಪಾಂಡವ ಅಥವಾ ಈ ಕೌರವರನ್ನು ಕೊಲ್ಲದಿದ್ರೆ ಇಡೀ ಮನುಕುಲವೇ ಒಂದು ಕೆಟ್ಟು ಹೋಗುವಂತಹ ಪರಿಸ್ಥಿತಿ ಅಲ್ಲಿ ಇರ್ತದೆ. ಯುದ್ಧ ಮಾಡದೇ ಇದ್ರೆ ಮತ್ತೆ ಬರುವಂತಹ ಸಮಾಜದಲ್ಲಿ ಆಗುವಂತಹ ಒಂದು ಕೆಟ್ಟ ಪರಿಣಾಮಕ್ಕೆ ಎಲ್ಲರೂ ಕೂಡ ತುತ್ತಾಗುವಂತಹ ಸಂದರ್ಭದಲ್ಲಿ ಆಗಿರ್ತಾರೆ. ಆಗ ಅರ್ಜುನ ಖಂಡಿತವಾಗಿಯೂ ಯುದ್ಧ ಮಾಡ್ಲೇಬೇಕಾದಂತಹ ಪ್ರಸಂಗದಲ್ಲಿ ಇರ್ತಾರೆ. ಕೆಲವು ಬಾರಿ ನಾವು ಇಂತಹ ಒಂದು ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಳ್ತೇವೆ. ಜೀವನ ಎನ್ನುವುದಿರ್ಬೋದು, ವಿದ್ಯಾಭ್ಯಾಸ ಅನ್ನೋದಿರ್ಬೋದು, ಒಂದು ನಮ್ಮ ಜಾಬ್ಗಳಾಗಿರ್ಬೋದು, ಇಂತಹ ಒಂದು ಗೊಂದಲ ಅಂತಾನೆ ಹೇಳ್ಬೋದು. ಹೇಳಿದ್ರೆ ಈ ಕಡೆನೂ ಅಲ್ಲ ಆ ಕಡೆನೂ ಅಲ್ಲ, ನಡುವೆ ಒಂದು ಸಮುದ್ರದಲ್ಲಿ ಹೋಗಿ ಬಿಟ್ಟಾಗ ಈಜು ಬಂದು ಕೂಡ ವೇಸ್ಟ್, ಈಜು ಬರದಿದ್ರೆ ಕೂಡ ವೇಸ್ಟ್ ಅನ್ನೋ ತರ ಅರ್ಜುನ ಗೊಂದಲದಲ್ಲಿ ಇರ್ತಾರೆ. ನಮ್ಮ ಜೀವನದಲ್ಲೂ ಅಷ್ಟೇ ಅರ್ಜುನರ ರೀತಿ ತುಂಬಾ ಗೊಂದಲದಲ್ಲಿ ಇರ್ತೇವೆ. ಯಾವ ರೀತಿಯಾಗಿ ಡಿಸಿಷನ್ ತಗೊಳ್ಬೇಕನ್ನೋ ಒಂದು ಮಾಹಿತಿ ಆಗಿರ್ಬೋದು, ನಮಗೆ ಒಂದು ಗೊಂದಲಗಳೇ ಹುಟ್ಟುತ್ತವೆ. ಈ ಒಂದು ಮಾರ್ಗಕ್ಕೆ ಹೋದ್ರೆ ಅಥವಾ ಈ ಒಂದು ಮಾರ್ಗಕ್ಕೆ ಹೋದ್ರೆ ನಾನು ಎಲ್ಲಿ ಎಡುವಿ ಬೀಳ್ತೇನೆ, ಯಾವುದು ತಪ್ಪು ಯಾವುದು ಸರಿ ಅನ್ನೋದ್ರಲ್ಲಿ ನಮ್ಮ ಜೀವನ ಅರ್ಧ ಕಳೆದಿರುತ್ತೆ ಅಂತ ಹೇಳಿದ್ರೆ ಅರ್ಜುನರಿಗೆ ಒಂದು ಬೆಂಬಲವಾಗಿ ಶ್ರೀಕೃಷ್ಣರು ನಿಂತ್ರೆ ಕೂಡ ಮತ್ತೆ ಕೂಡ ಅವರಿಗೆ ಒಂದು ಕ್ವಶನ್ಗಳು ಆಗಿರ್ಬೋದು, ಒಂದು ಪ್ರಶ್ನೆಗಳು ಹುಟ್ಟುತ್ತವೆ. ಇಂತಹ ಪ್ರಶ್ನೆಗಳು ನಮ್ಮಲ್ಲಿ ಕೂಡ ಹುಟ್ಟುತ್ತವೆ. ಈಗ ಕೆಲವು ಬಾರಿ ಮನೆಯಲ್ಲಿ ಎಲ್ಲರೂ ಕೂಡ ಅನ್ಯೋನ್ಯವಾಗಿದ್ರೆ ಕೂಡ ಹಣದ ಆಸೆ ಬಂದಾಗ ಅಥವಾ ಒಂದು ಏನೋ ಒಂದು ಬಂದಾಗ ನಮ್ಮಲ್ಲಿ ವೈರತ್ವ ಮೂಡುತ್ತದೆ ಅಂತ ಹೇಳಿದ್ರೆ ನಮ್ಮಲ್ಲಿ ಹಾಗೆ ಕೋಪ ಅನ್ನೋದು ಜಾಸ್ತಿ ಆದ್ಮೇಲೆ ನಮಗೆ ತಂದೆ ತಾಯಿ ಯಾರು, ಅಪ್ಪ ಅಮ್ಮ ಯಾರು, ಹೆಂಡತಿ ಯಾರು, ಮಕ್ಕಳು ಯಾರು ಅನ್ನೋದೇ ಮರ್ತು ಬಿಡ್ತೇವೆ ಅಂತ ಹೇಳಿದ್ರೆ ನಮಗೆ ಗೊಂದಲಗಳಿರ್ತದೆ. ಯಾರು ಸರಿ ಯಾರು ತಪ್ಪು, ಯಾರನ್ನು ನಂಬಬೇಕು ಯಾರನ್ನು ನಂಬಾರ್ದು, ನಮ್ಮ ನಂಬಿಕೆ ಮೇಲೆ ಪೆಟ್ಟು ಬಿದ್ದಾಗ ಈ ರೀತಿ ಗೊಂದಲಗಳು ಸಾಮಾನ್ಯವಾಗಿ ಬರ್ತವೆ ಅಂತ ಹೇಳಿದ್ರೆ ಶ್ರೀಕೃಷ್ಣರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಈ ಗೊಂದಲಗಳಿಂದ ಹೊರಗೆ ಬಂದಾಗ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯ ಅಂತ ಹೇಳಿ. ಗೊಂದಲದಲ್ಲಿ ಎಷ್ಟು ದಿವಸಗಳು ಇರ್ಲಿಕ್ಕೆ ಸಾಧ್ಯ ಹೇಳಿ? ಗೊಂದಲದಲ್ಲಿದ್ರೆ ನಮ್ಮ ಮನಸ್ಸು ಶಾಂತ ಇರಲ್ಲ, ಖುಷಿ ಅನ್ನೋದಿರಲ್ಲ, ನೆಮ್ಮದಿ ಅನ್ನೋದಿರಲ್ಲ. ಇನ್ನೊಬ್ಬರ ಮೇಲೆ ನಾವು ಒಂದು ಕೋಪಗಳೇ ತೋರಿಸ್ತೇವೆ ಅಥವಾ ಇನ್ನೊಬ್ಬರ ಮೇಲೆ ಕೆಟ್ಟ ಅಪವಾದನೆಗಳನ್ನೇ ಕಾಣ್ತೇವೆ.
ಹೇಳಿ ಈ ಒಂದು ಶ್ಲೋಕನೇ ನಮಗೆ ಒಂದು ಒಳ್ಳೆಯ ಒಂದು ಉದಾಹರಣೆ ಅಂತಾನೆ ಹೇಳ್ಬೋದು. ಈಗ ಕೆಲವು ಬಾರಿ ನಾವು ಸೋತು ಹೋದಾಗ ಅಥವಾ ನಾವೊಂದು ಸಂಪೂರ್ಣವಾಗಿ ಜೀವನದಲ್ಲಿ ಎಲ್ಲಾನು ಕಳ್ಕೊಂಡಿದ್ದೇನೆ ಅಂತ ಹೇಳಿ ಸಂಪೂರ್ಣವಾಗಿ ನಮಗೆ ಇಷ್ಟ ಆದವರಾಗಿರ್ಬೋದು, ನಮಗೆ ಪ್ರೇರೇಪಣೆ ಕೊಡುವಂತಹ ಒಂದು ಯಾರೋ ಒಂದು ದೊಡ್ಡವರಾಗಿರ್ಬೋದು, ನಮ್ಮ ಪ್ರೇಯಸಿ ಪ್ರಿಯತಮ ಅಂತ ಹೇಳ್ಬೋದು, ಅವ್ರ ಹತ್ರ ನಾವು ಅಂಗಲಾಸ್ತೇವೆ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ, ಮುಂದೆ ಏನ್ ಮಾಡ್ಬೇಕು ಅನ್ನೋದು ನಂಗೆ ಗೊತ್ತಿಲ್ಲ, ದಯವಿಟ್ಟು ನೀನ್ ಹೇಳ್ಕೊಡು, ಅಥವಾ ನೀನ್ ನನಗೆ ಒಳ್ಳೆಯ ಮಾರ್ಗವನ್ನು ತೋರಿಸು, ಅಥವಾ ಒಳ್ಳೆಯ ಒಂದು ತಂದೆ ತಾಯಿಗಳಿಗೂ ಕೂಡ ನಾವು ಕೇಳ್ತೇವೆ, ಅಥವಾ ನಮ್ಮ ಗುರು ಹಿರಿಯರುಗಳಿಗೆ ಕೇಳುತ್ತೇವೆ, ಗಂಡ ಹೆಂಡತಿ ಇಂಥವ್ರ ಹತ್ರ ನಾವು ಕೇಳ್ತೇವೆ ಅಂತ ಹೇಳಿದ್ರೆ ಒಳ್ಳೆಯ ಮಾರ್ಗ ತೋರಿಸಿ ನಮ್ಗೆ ಅಂತ ಹೇಳಿ. ಅದೇ ಪರಿಸ್ಥಿತಿಯಲ್ಲಿ ಅರ್ಜುನರು ಕೂಡ ಇದ್ದಾರೆ ಅಂತ ಹೇಳಿದ್ರೆ, ಇವ್ರ ಜೊತೆ ಯುದ್ಧ ಮಾಡಿದ್ರೆ ತಪ್ಪು ಅಥವಾ ಮಾಡದಿದ್ರೆ ಕೂಡ ತಪ್ಪು ಅಂತ ಹೇಳಿ ಒಂದು ತುಂಬಾ ಗೊಂದಲದಲ್ಲಿ ಇರ್ತಾರೆ. ಇಂತಹ ಗೊಂದಲದಿಂದ ಹೇಗೆ ಹೊರಗೆ ಬರ್ಬೇಕನ್ನೋದನ್ನೇ ಈ ಒಂದು ಶ್ಲೋಕ ಒಂದು ಉದಾಹರಣೆಯಾಗಿ ನಾವು ತೆಗೆದುಕೊಳ್ಬಹುದು. ನಿರ್ದಿಷ್ಟ ಗುರಿಗಳು ಏನಿರ್ತದೆ ಅದರ ಕಡೆ ಗಮನ ಕೊಡಬೇಕು, ಅಥವಾ ಬೇರೆ ರೀತಿಯ ಕಡೆ ನಮ್ಮ ಮನಸ್ಸನ್ನು ಒಲಿಸಬಾರ್ದು. ಈಗ ಅರ್ಜುನ ಮಾಡ್ತಿದಾರಲ್ಲ, ಯುದ್ಧ ಮಾಡ್ಬೇಕನ್ನೋಗೋಸ್ಕರನೇ ಅವ್ರು ಹುಟ್ಟಿದ್ದಾರೆ, ಬಟ್ ಮಾತಾಡ್ತಿರೋದು ಯೋಚನೆ ಮಾಡ್ತಿರೋದು ಅವ್ರ ತಲೆಯಲ್ಲಿ ಓಡ್ತಿರೋದೇ ಬೇರೆ ರೀತಿ. ಶ್ರೀಕೃಷ್ಣರು ಒಂದು ಹಿಂದಿನ ಶ್ಲೋಕದಲ್ಲಿ ಹೇಳಿರ್ತೀನಿ, ನೀನು ಒಂದು ಕ್ಷತ್ರಿಯ ಕುಲದವನಾಗಿ ನೀನು ಈ ರೀತಿಯಾಗಿ ಮಾತನಾಡೋದು ತಪ್ಪು ಅಂತ ಹೇಳಿ ಶ್ರೀಕೃಷ್ಣರು ಹೇಳ್ತಾರೆ. ಕೆಲವು ಬಾರಿ ನಾವು ಕೂಡ ಅಷ್ಟೇ, ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಏನ್ ಮಾಡ್ಬೇಕು ಅದನ್ನು ಮಾಡೋದಿಲ್ಲ, ಹೊರತಾಗಿ ನಮಗೆ ಬೇಡದ ವಿಷಯಗಳು ತುಂಬಾ ಕಣ್ಣಿಗೆ ಅಥವಾ ತುಂಬಾ ಅದನ್ನೇ ಮಾಡ್ಬೇಕು ಅನ್ನೋ ಮನಸ್ಸು, ಚಂಚಲ ಮನಸ್ಸು ನಮ್ಮಲ್ಲಿ ಹುಟ್ಟುತ್ತದೆ. ಅಂದ್ರೆ ಕಾಲೇಜಿಗೆ ಹೋಗೋ ಬದಲು ಎಲ್ಲೋ ಒಂದು ಪಾರ್ಕಿಗೆ ಹೋಗೋದು, ಪಬ್ಬಿಗೆ ಹೋಗೋದು, ಕೆಟ್ಟ ಚಟಗಳನ್ನು ಒಂದು ಅಳವಡಿಸಿಕೊಳ್ಳೋದು, ತಂದೆ ತಾಯಿಗಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದನ್ನ ನಮ್ಮ ತಲೆಯಲ್ಲಿ ಇರಲ್ಲ, ಹೊರತಾಗಿ ನಾವೊಂದು ನಮ್ಮ ಟ್ರೆಂಡ್ ತರ ನಾವು ಬೆಳೀತಾ ಹೋಗ್ತೇವೆ. ಆದ್ರೆ ಆ ಏಜ್ ಅನ್ನು ನಾವೇನ್ ಮಾಡ್ತೇವೆ, ದುರುಪಯೋಗ ಮಾಡ್ಕೋತೇವೆ, ಗೊಂದಲದಲ್ಲಿ ಇರ್ತೇವೆ ಅಂತ ಹೇಳಿದ್ರೆ ಏನ್ ಮಾಡಿದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ನಮಗೆ ಅರಿವಿರುವುದಿಲ್ಲ, ಹೊರತಾಗಿ ನಾವು ದುಡುಕಿ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡು ನಮ್ಮ ಲೈಫ್ಗೆ ಒಂದು ಕೆಟ್ಟ ಸ್ಮಶಾನದ ರೀತಿ ಮಾಡ್ಕೊಂಡು ಬಿಡ್ತೇವೆ. ಅದಕ್ಕೆ ಶ್ರೀಕೃಷ್ಣರ ಅಥವಾ ಈ ಭಗವದ್ಗೀತೆ ಇಂಪಾರ್ಟೆಂಟ್ ಅಂತ ಹೇಳೋದು ಇದಕ್ಕೆ. ಪ್ರತಿಯೊಂದು ಶ್ಲೋಕದಲ್ಲಿ ಕೂಡ 5000 ವರ್ಷಗಳ ಹಿಂದೆನೆ ಶ್ರೀಕೃಷ್ಣ ತಮ್ಮ ಜೀವನದಲ್ಲಿ ಅಥವಾ ಮುಂದಿನ ಪೀಳಿಗೆಯಲ್ಲಿ ಏನಾಗ್ತದೆ ಅನ್ನೋದನ್ನ ಮೊದಲೇ ಅರ್ಥಕೊಂಡಿರುವಂತಹ ಭಗವಾನ್ ಒಂದು ಶ್ರೀಕೃಷ್ಣರ ಒಂದು ಹೇಳಿರುವಂತಹ ಒಂದೊಂದು ಶ್ಲೋಕ ಕೂಡ ಮಾನವ ಕುಲಕ್ಕೆ ಅಥವಾ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಅದು ಅನುಗುಣವಾಗಿ ಪೆಟ್ಟು ಬೀಳ್ತದಂತಾನೆ ಹೇಳ್ಬೋದು. ಅಂತ ಹೇಳಿದ್ರೆ ಅದು ನಮಗೆ ಒಳ್ಳೆಯ ಮಾರ್ಗವನ್ನ ತೋರಿಸ್ತದೆ. ಈಗ ಗೊಂದಲ ಅನ್ನೋದು ನಮಗೆ ಬಂತು, ನಮ್ಮ ಜೀವನದಲ್ಲಿ ಎಷ್ಟು ಗೊಂದಲಗಳು ಬರ್ತವೆ ಹೇಳಿ, ಮದುವೆ ವಿಚಾರದಲ್ಲಿ ಆಗಿರ್ಬೋದು, ಶಾಲೆಯ ವಿಚಾರದಲ್ಲಿ ಆಗಿರ್ಬೋದು, ಮುಂದೆ ನಿರ್ಧಾರಗಳಾಗಿರ್ಬೋದು, ಯಾವುದೋ ಒಂದು ಗೊಂದಲಗಳನ್ನೋದು ದಿನನಿತ್ಯ ಇದ್ದದ್ದೇ. ಅದಕ್ಕೆ ಪರಿಹಾರ ಅನ್ನೋದನ್ನು ಶ್ರೀಕೃಷ್ಣರ ಅರ್ಜುನರಿಗೆ ಕೊಡುವ ರೀತಿ ನಮಗೆ ಕೊಟ್ಟಿದ್ದಾರೆ, ಅದನ್ನು ನಾವು ಅರ್ಥಕೊಳ್ತಾ ಇಲ್ಲ. ನಮ್ಮ ಧರ್ಮ ಸಂಸ್ಕೃತಿ ಅನ್ನೋದನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು, ಆದ್ರೆ ನಾವು ಉಳಿಸ್ಕೊಂಡು ಹೋಗ್ತಾ ಇಲ್ಲ. ಹಾಗಾಗಿ ಇಂತಹ ಶ್ಲೋಕಗಳನ್ನು ದಿನನಿತ್ಯ ಕೂಡ ಕೇಳಿ, ನಿಮ್ಮ ಮಕ್ಕಳಿಗೆ ದಯವಿಟ್ಟು ಹೇಳಿ. ಇಂತಹ ವಿಚಾರಗಳನ್ನು ಮಕ್ಕಳಿಗೆ ನಾವು ಹೇಳ್ಬೇಕು ಪೇರೆಂಟ್ಸ್ ಆಗಿ ಅಂತ ಹೇಳಿದ್ರೆ, ಕಲಿಯಿರಿ ನೀವು ಇಂಥದ್ದನ್ನು ನೋಡಿ ಅಂತ ಹೇಳಿ. 1000 ವಿಡಿಯೋದಲ್ಲಿ ಒಂದು ವಿಡಿಯೋ ನೋಡಿದ್ರೆ ಕೂಡ ಜೀವನ ಬದಲಾಯಿಸುವಂತಹ ಶಕ್ತಿ ಭಗವದ್ಗೀತೆ ಇದೆ. ಇದನ್ನು ತಿಳಿದುಕೊಂಡವರೇ ನಿಜವಾದ ಮಾನವ ಅಂತಾನೆ ಹೇಳ್ಬೋದು. ಹಾಗಾಗಿ ಇಂತಹ ಶ್ಲೋಕಗಳು ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಲೈಕ್ ಮಾಡಿ. ಇದರಲ್ಲಿ ಏನೇ ತಪ್ಪು ಒಪ್ಪುಗಳಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಶ್ಲೋಕಕ್ಕೆ ವಿರಾಮಗೊಳಿಸ್ತೇನೆ. ಜೈ ಶ್ರೀರಾಮ್.